ಅನಾರೋಗ್ಯಕ್ಕೆ ಬಳಲ್ತಿರೋ ನಟ ಶಿವರಾಜ್ ಕುಮಾರ್ ಅಮೆರಿಕದ ಮಯಾಮಿನಲ್ಲಿ ಇವತ್ತು ಆಸ್ಪತ್ರೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸರ್ಜರಿ ಆಗುತ್ತೆ ಅಂತಿದ್ದಾರೆ, ಶಸ್ತ್ರಚಿಕಿತ್ಸೆ ಚೇತರಿಸ್ಕೋಬೇಕು ಅಂತ ರಾಜ್ಯದ ವಿವಿಧೆಡೆ ಪೂಜೆ ಪುನಸ್ಕಾರಗಳೆಲ್ಲ ನಡೆದಿದೆ. ಸಿ ಎಮ್ ಎಲ್ಲ ಫೋನ್ ಮಾಡಿದ್ರಂತೆ ಅವರಿಗೆ ಆರೋಗ್ಯ ವಿಚಾರಿಸೋಕ್ಕೆ. ಗುಣಮುಖರಾಗ್ತಾರೆ ಅಂತೆಲ್ಲ ಹಾರೈಸಿದ್ದಾರೆ. ನ್ಯಾಚುರಲಿ ಅದು ಗುಣಮುಖರಾಗಬಹುದು ಅಂತಲೇ ಇರೋದು ಆ ಸದ್ಯದ ಪರಿಸ್ಥಿತಿನಲ್ಲಿ. ಎಸ್, ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವ್ರಿಗೆ ಆಪರೇಷನ್ ನಡೀತಾ ಇದೆ. ಆ ಭಗವಂತ ನಮಗೇನು ಆಯಸ್ ಕೊಟ್ಟಿದ್ದೀನೋ ಅಷ್ಟು ಶಿವಣ್ಣನಿಗೆ ಕೊಡ್ಲಿ, ಯಾಕೆಂದ್ರೆ ಈಸ್ ಅ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ. ಇವತ್ತು ಅಣ್ಣಂದು ಶಿವಣ್ಣ ಅವ್ರದ್ದು ಇವತ್ತು ಆಪರೇಷನ್ US ಅಲ್ಲಿ ಅಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬಾ ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ, ಒಂಥರ ಲೈಕ್ ನೀವೆಲ್ಲ ಪವರ್ ಅಂತ ಆತರ ಪವರ್ ಆಗಿ ತುಂಬಾ ಇದಾಗಿ ಮತ್ತೆ ಆಪರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್. ಆಲ್ ರೈಟ್, ಒಳ್ಳೇದಾಗತ್ತೆ. ತುಂಬ ಗಾಬರಿ ಮಾಡ್ಕೋಬೇಕಾದ ಇದಲ್ಲ, ಪ್ರಾರ್ಥನೆಗಳು ಮಾಡ್ತಿದ್ದಾರೆ ಅಲ್ಲ, ಆಗುತ್ತೆ. ಪ್ರಾರ್ಥನೆ ಮಾಡೋದು ತಪ್ಪಲ್ಲ, ಸಹಜ. ಇನ್ನು ಭಾರತ ಕಂಡ ಶ್ರೇಷ್ಠ ನಿರ್ದೇಶಕ ಶ್ಯಾಮ್ ಬೆನಗಲ್ ಅವರು ನಿನ್ನೆಯಷ್ಟೇ ಇಹಲೋಕ ತ್ಯಜಿಸಿದ್ರು. ಇವತ್ತು ಅಂತ್ಯಕ್ರಿಯೆ ಕುಟುಂಬಸ್ಥರು ಅಭಿಮಾನಿಗಳ ಸಮ್ಮುಖದಲ್ಲಿ ಮುಂಬೈನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದೆ. ತನ್ನ 6ನೇ ವಯಸ್ಸಿಗೆ ನಿರ್ದೇಶನ ಆಗುವ ಕನಸನ್ನ ಕಂಡಿದ್ದಂತಹ ಶ್ಯಾಮ್ ಬೆನಗಲ್ ತಮ್ಮ 12ನೇ ವಯಸ್ಸಿಗೆ ಸಾಕ್ಷ್ಯ ಚಿತ್ರವನ್ನ ನಿರ್ಮಿಸಿದ್ರು. ತಮ್ಮ ಪ್ರತಿಯೊಂದು ಚಿತ್ರದ ಮೂಲಕ ವಾಸ್ತವಿಕ ಪ್ರಪಂಚವನ್ನ ತೋರಿಸಿದ್ರು. ಬೆನಗಲ್ ನಿರ್ದೇಶಿಸಿದಂತಹ 22 ಚಿತ್ರಗಳಲ್ಲಿ 18 ಚಿತ್ರಗಳು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಪಾತ್ರವಾಗಿದ್ವು. ಬೆನಗಲ್ ಅವರ 6 ಚಿತ್ರಗಳಲ್ಲಿ ಅನಂತ್ ನಾಗ್ ಅವರು ಕಾಣಿಸಿಕೊಂಡಿದ್ರು ಎನ್ನುವುದು ವಿಶೇಷ. ಗುಜರಾತ್ನ 5 ಲಕ್ಷ ರೈತ ನಿರ್ಮಾಪಕರೊಂದಿಗೆ ಶ್ವೇತಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಬಗ್ಗೆ ಮಂಥನ್ ಹೆಸರಿನ ಚಿತ್ರವನ್ನು ನಿರ್ಮಿಸಿದರು. ಒಂದು ರೀತಿ ಪ್ಯಾರಲಲ್ ಸಿನಿಮಾ ಅಥವಾ ಆ ರೀತಿಯ ಸಿನಿಮಾ ಇದರಲ್ಲಿ ಒಂದು ಅಧ್ಯಾಯ ಮುಗಿಯಿತು ಅನ್ಸತ್ತೆ, ಇನ್ಯಾರು ಬಾಕಿ ಉಳಿದಿಲ್ಲ. ಈ ಥರದ ಮುಗೀತು ಎಲ್ಲ ಕತೆ ಅನ್ಸತ್ತೆ. ನೀವು 12ನೇ ವಯಸ್ಸಲ್ಲಿ ಸಾಕ್ಷಿ ಚಿತ್ರ ಅಂತಲ್ಲ, ಅದು ಅವ್ರಿಗೆ ತಂದೆ ತೆಕ್ಕೊಟ್ಟಿದ್ದು ಕ್ಯಾಮ್ರಾ, ಆ ಕ್ಯಾಮ್ರಾವನ್ನು ಬಳಸಿ ಅದನ್ನು ಬಳಸಿ ಮಾಡಿದ್ದು. ICC ಚಾಂಪಿಯನ್ಸ್ ಟ್ರೋಫಿದು ವೇಳಾಪಟ್ಟಿ ಈಗ ಪ್ರಕಟ ಆಗೋಗಿದೆ. ಹಾಗೇ ಹೋಯ್ತಾ? 19ರಿಂದ ಮಾರ್ಚ್ 9ರವರೆಗೆ, ಫೆಬ್ರವರಿ 19ರಿಂದ ಪಾಕ್ ಮತ್ತು ದುಬೈಯಲ್ಲಿ ನಡೆಯುತ್ತೆ. 23ನೇ ತಾರೀಕು ದುಬೈನಲ್ಲಿ ಭಾರತ ಪಾಕ್ ನಡುವೆ ಮ್ಯಾಚ್ ಇದೆ. ಗ್ರೂಪ್ ಎನಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ಇದೆ. ಗ್ರೂಪ್ ಬಿನಲ್ಲಿ ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡು, ಅಫ್ಘಾನಿಸ್ತಾನ ಇದೆ. ಪಂದ್ಯ ಫೈನಲ್ಲು ಲಾಹೋರಲ್ಲಿ. ಬಟ್ ಆದರೆ ಒಂದು ವೇಳೆ ಏನಾದ್ರು ಭಾರತ ಫೈನಲ್ಗೆ ಬಂದರೆ ಆಗ ಅದು ದುಬೈಗೆ ಹೊಟ್ಟೋಗುತ್ತೆ. ಕಾರಣ ನಾವು ಪಾಕಿಸ್ತಾನಕ್ಕೆ ಆಡಕ್ಕೆ ಹೋಗಲ್ಲ ಅಂತ ನಾವು ಹೇಳ್ಬಿಟ್ಟಿರೋದ್ರಿಂದ. ಸದ್ಯಕ್ಕೆ ಪರಿಸ್ಥಿತಿ ಹಿಂಗಿದೆ. BCCI ಗೆದ್ದಿದೆ. ಬಟ್ ಸದ್ಯದಲ್ಲೇ ಇನ್ನೊಂದು ದೇಶದಲ್ಲೂ ಆಡಲ್ಲ ಅನ್ನೋ ಸ್ಟೇಜ್ ಬರುತ್ತೋ ಏನಪ್ಪ, ಪರಿಸ್ಥಿತಿ ಬಂದರೂ ಬಾಂಗ್ಲಾದೇಶಕ್ಕೆ ಬರ್ಬೋದು, ಹೇಳಕ್ಕಾಗಲ್ಲ. ಇನ್ನು ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಘೋರ ದುರಂತ ಸಂಭವಿಸಿದೆ. ಬಲ್ನೋಯ್ ಪ್ರಾಂತ್ಯದಲ್ಲಿ ಸೈನಿಕರು ಪ್ರಯಾಣಿಸುತ್ತಿದ್ದಂತಹ ವಾಹನ 350 ಅಡಿ ಆಳದ ಕಮರಿಗೆ ಉರುಳಿದೆ. ಘಟನೆಯಲ್ಲಿ 5 ಯೋಧರು ಹುತಾತ್ಮರಾಗಿದ್ದಾರೆ. ಹಲವು ಸೈನಿಕರಿಗೆ ಗಾಯವಾಗಿದೆ. ರಕ್ಷಣಾ ಕಾರ್ಯ ಭರದಿಂದ ನಡೀತಾ ಇದ್ದು ಗಾಯಾಳುಗಳನ್ನು ಸೇನಾಸ್ಪತ್ರೆಗೆ ದಾಖಲಿಸಲಾಗಿದೆ. ರಷ್ಯಾ ಪರವಾಗಿ ಯುದ್ಧಕ್ಕೆ ಇಳಿದಿರುವಂತಹ ಉತ್ತರ ಕೊರಿಯಾ ಸೈನಿಕರನ್ನ ಉಕ್ರೇನ್ ಡ್ರೋನ್ ಮೂಲಕ ಹಿಮ್ಮೆಟ್ಟಿಸಿದೆಯಂತೆ. ಅದು ಪ್ರಯೋಗಿಸಿದ ಡ್ರೋನನ್ನು ಅವ್ರಿಗೆ ಎದುರಿಸೋಕ್ಕಾಗಿಲ್ವಂತೆ. ಹಾಗಾಗಿ ಉತ್ತರ ಕೊರಿಯಾ ಸೈನಿಕರು ಬಿದ್ನೋ ಅಂತ ಓಡೋಗ್ಬಿಟ್ಟಿದ್ದಾರಂತೆ. ಅದರದ್ದು ದೃಶ್ಯನ ಯುಕ್ರೇನು ರಿಲೀಸ್ ಮಾಡಿದ್ದಾರೆ. ಯಾವುದೋ ಒಂದು ಕಡೆ ರಷ್ಯಾನವ್ರು ಬಂದಾಗಲೂ ಉಕ್ರೇನವರು ಓಡಾಟೋಗಿರ್ತಾರೆ, ಅದೇ ಥರ ಇರ್ತಾರೆ, ಏನೋ ಆಗಿರುತ್ತೆ. ಒಟ್ಟಲ್ಲಿ ಈ ಡ್ರೋನ್ಗಳು ಕಳೆದ 3 ದಿನದಿಂದ 77 ಕೊರಿಯನ್ ಸೈನಿಕರನ್ನ ಕೊಂದಾಕ್ಬಿಟ್ಟಿದೆಯಂತೆ. ಆದರೂ ಅಲ್ಲಿ ಕಿಮ್, ಕೊರಿಯಾದ ಉತ್ತರಾಧಿಕಾರಿ, ನಾರ್ತ್ ಕೊರಿಯಾ ಇದು ಸರ್ವಾಧಿಕಾರಿ, ಅವ್ರು ಬುದ್ಧಿ ಬಂದಂಗಿಲ್ಲ. ಇನ್ನೂ ಶಸ್ತ್ರಾಸ್ತ್ರ ಸಾಕಾಗ್ತಿಲ್ಲ ರಷ್ಯಾಗೆ ಅಂದ್ಬಿಟ್ಟು ಒಂದು 20,000 ಕಂಟೈನರ್ಗಳಲ್ಲಿ ಆಯುಧಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದಾರಂತೆ ಮಾಸ್ಕೋಗೆ, ರಷ್ಯಾಗೆ. ಬಟ್ ಎಲ್ಲ ಯುದ್ಧ ಅಂತೂ ಮುಗೀತಾ ಇಲ್ಲ, ಅದು ಇಂಪಾರ್ಟೆಂಟ್ ಮ್ಯಾಟ್ರು, ಮಿಕ್ಕಿದ್ದೆಲ್ಲ ಇಂಪಾರ್ಟೆಂಟ್ ಅಲ್ಲ.